ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಚಿಲುಕ್ನೆಟ್ಟಿಗೆ ಹೋಗಿದ್ವಿ. ನಮ್ಮ ಬಾವನ ಮಗ ಹುಷಾರಿರ್ಲಿಲ್ಲ ಅಂತೇಳಿ ನೋಡ್ಕೊಂಬರಕ್ ಹೋಗಿದ್ವಿ. ನಾವು ಬಂದಿದ್ವಿ ಅಂತೇಳಿ ನಮ್ಮ ಬಾವ ಬೋಟಿ ತರಿಸಿದ್ರು. ಬೆಳಗ್ಗೆನೆ ಹೊಸಪೇಟೆ ಮಾರ್ಕೆಟ್ಗೆ ಹೋಗಿ ಬೋಟಿ ತಗೊಬಂದಿದ್ರು. ನೋಡಿ, ಈಗ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ. ಈಗ ಸಾರು ಮಾಡಬೇಕು. ನಾನು ಸಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಬೋಟಿ ಕ್ಲೀನ್ ಮಾಡೋಕೆಂತೂ 2-3 ತಾಸು ಆಯ್ತು. ಬನ್ನಿ ಬೋಟಿ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಮ್ಮನೇಲಿ ಚಿಕನ್ಗಿಂತನೂ ಮಟನ್ನ ಎಲ್ಲರೂ ಇಷ್ಟಪಡ್ತಾರೆ. ನಮ್ಮ ಬಾವ ಆಗಲಿ, ನಮ್ಮ ಅಕ್ಕ ಮತ್ತು ಅತ್ತೆ ಎಲ್ಲರೂ ಮಟನ್ನ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಚಿಕನ್ ಬೇಡ ತಿನ್ನೋದಿಲ್ಲ ಅಂತೇಳಿ ಬೋಟಿ ತರಿಸಿದ್ದಾರೆ. ಬೆಳಗ್ಗೆ ಹೋದರೆ ಹೊಸಪೇಟೆ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ, ಒಳ್ಳೆ ರೇಟಿಗೆ. ಅದಕ್ಕೆ ತೊಗೊಬಂದಿದ್ರು ನಮ್ಮ ಮಾವರು. ಈಗೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ನಾನು ಅದನ್ನು ಗೊಜ್ಜು ಮಾಡ್ತಾ ಇಲ್ಲ, ತುಂಬ ಜನ ಇದ್ದೀವಿ ನಾವು. ಆ್ಯಕ್ಚುಲಿ ಗೊಜ್ಜಿಗಿಂತನೂ ಸಾರು ಇನ್ನೂ ಇಷ್ಟಪಡ್ತಾರೆ. ಹಂಗಾಗಿ ನಾನು ಇವತ್ತು ಬೋಟಿ ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಒಲೆ ಮೇಲೆ ಪಾತ್ರೆ ಇಟ್ಬಿಟ್ಟು ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಒಂದು 4 ಹಸಿಮೆಣ್ಸಿಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು. ಆ ನಂತರ ನಾವು ಬೋಟಿ ಹಾಕ್ಕೊಳ್ಬೇಕಾಗುತ್ತೆ. ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಬೋಟಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಕ್ತಾಯಿದ್ದೀನಿ ಎಲ್ಲ ಒಳಕ್ಕೆ. ಬೋಟಿನ ಚೆನ್ನಾಗಿ ಕಟ್ ಮಾಡಿ 5-6 ಸಲ ತೊಳೆದಿದ್ದಾರೆ. ಇದನ್ನು ಕಟ್ ಮಾಡೋದು ಅಂದರೆ ತುಂಬಾ ಸುಲಭದ ಕೆಲಸ ಅಲ್ಲ, ಸ್ವಲ್ಪ ಕಷ್ಟನೇ. ಬೋಟಿ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡೋದಕ್ಕೆ ಏನಿಲ್ಲ ಅಂದರೂ ಒಂದು 2 ಅವರ್ಸ್ ಆಗುತ್ತೆ. ಅಷ್ಟು ಲೇಟ್ ಆಗುತ್ತೆ ಬೋಟಿನ ಕ್ಲೀನ್ ಮಾಡೋದು ಅಂದರೆ. ಈಗ ಬೋಟಿನೆಲ್ಲ ಕಟ್ ಮಾಡಿದ್ದ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಈಗ ಬೋಟಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅರ್ಧ ನಾವು ಆಲ್ಮೋಸ್ಟ್ ಎಣ್ಣೆಯಲ್ಲೇ ಒಂದು 1/4% ಬೇಯಬೇಕು. ಹಂಗಾದರೆ ಬೋಟಿ ಬೇಗ ಚೆನ್ನಾಗಿ ಬೇಯುತ್ತೆ, ಆಮೇಲೆ ರುಚಿನೂ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಬೋಟಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾವು ನಾನ್ ವೆಜ್ಗೆ ಉಪ್ಪು ಹಾಕೋದ್ರಿಂದ ಬೇಗ ನೀರು ಬಿಟ್ಕೊಳ್ಬಿಡುತ್ತೆ. ಆ ನೀರಲ್ಲೇ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಮಟನ್ನಾಗಲಿ ಚಿಕನ್ನಾಗಲಿ. ಉಪ್ಪು ಹಾಕ್ಬಿಟ್ಟು ಇನ್ನೊಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಒಂದು 1/4 ಗಂಟೆ ಬೇಯಿಸ್ಕೊಳ್ಳೋಣ. ಹಂಗೆ ಪ್ಲೇಟ್ ಮುಚ್ಚಿಬಿಟ್ಟು. ಆಗಲೇ ಮಟನ್ಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಪ್ಲೇಟ್ ಮುಚ್ಚಿದ್ದೆ, ಎಷ್ಟೊಂದು ನೀರು ಬಿಟ್ಟಿದೆ ಅಂಥೇಳಿ. ಈಗ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಕುದೀತಾ ಇದೆ, ಬೇಯ್ತಿದೆ ಮಟನ್ನೆಲ್ಲ ಚೆನ್ನಾಗಿ. ಆ ನೀರು ಏನು ಬಿಟ್ಟಿದೆಯಲ್ಲ, ನೀರು ಅಷ್ಟು ಆವಿ ಆಗಬೇಕು. ಅದಷ್ಟು ಆವಿ ಆಗೋವರೆಗೂ ನಾವು ಮಟನ್ನ ಅದರಲ್ಲೇ ಬೇಯಿಸ್ಕೊಳ್ಬೇಕು, ಬೋಟಿನ. ಈಗ ಇನ್ನೊಂದು ಸಲ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸೋಣ ಬೋಟಿನ. ಅಷ್ಟರಲ್ಲಿ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಈಗ ಬೋಟಿ ಸಾರಿಗೆ ನಾನು ಮಸಾಲನ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. 4 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, 1 ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಸಾಲ ಐಟಮ್ಸ್ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ ಮತ್ತು ಮೆಣಸು, ಸ್ವಲ್ಪ ಕಸಕಸೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ತೀನಿ. ಈಗ ಮಸಾಲನ ನೋಡಿ ನುಣ್ಣಗೆ ರುಬ್ಕೊಬಂದಿದ್ದೀವಿ. ಈ ಕಡೆ ಬೋಟಿ ಏನಾಗಿದೆ ನೋಡೋಣ ಬನ್ನಿ. ನೋಡಿ, ಬೋಟಿನೂ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಟೈಮಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಹಂಗೆ ಒಲೆ ಮೇಲೆ ಇಡಲಿ. ಈಗ ಅರಿಶಿನ ಹಾಕಿ ಒಂದು 2 ನಿಮಿಷ ಹಾಗೆ ಕುದಿಸಿದ್ದೆ. ಈ ಟೈಮಲ್ಲಿ ನಾನು ಒಂದು 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಖಾರದ ಪುಡಿನ ಮನೆಯಲ್ಲೇ ಮಾಡ್ಕೊಳ್ಳೋದು, ಮಸಾಲ ಖಾರನ. ಬಟ್ ಇವಾಗ ಖಾರದ ಪುಡಿ ಖಾಲಿಯಾಗಿತ್ತು, ಹಂಗಾಗಿ ಅಂಗಡಿಯಿಂದನೇ ತರಿಸ್ಕೊಂಡಿದ್ದೆ, ಎಮರ್ಜೆನ್ಸಿಗೆ ಬೇಕು ಅಂತೇಳಿ. 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು 1 ಸ್ಪೂನಷ್ಟು
ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿನೂ ಅಷ್ಟೇ, ಇದನ್ನು ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಳ್ತೀನಿ ಯಾವಾಗಲೂ. ಧನಿಯಾ ಪುಡಿನ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿಗೆ ಫುಲ್ಲು ಎಷ್ಟು ಆವಿ ಆಗ್ತಿದೆ ನೋಡಿ, ಹೊಗೆ ಬರ್ತಿರೋದಕ್ಕೇನು ಕಾಣಿಸ್ತಾನೆ ಇಲ್ಲ, ಅಷ್ಟು ಕುದೀತಾ ಇದೆ ಮಟನ್ನು. ನಾವು ಖಾರದ ಪುಡಿನ ಡೈರೆಕ್ಟು ಈ ಥರ ಬೋಟಿಗೆ ಹಾಕ್ಕೊಳ್ಳೋದ್ರಿಂದ ಸಾರು ಒಳ್ಳೆ ಕಲರ್ ಬರುತ್ತೆ, ಕೆಂಪುಗೆ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಮಸಾಲಾಗೆ ಖಾರ ಹಾಕೊಳ್ಳೋಕೆ ಮುಂಚೆ ಬೋಟಿಗೆ ನಾನು ಖಾರದ ಪುಡಿನ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ನಾವು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಅರಿಶಿನ ಹಾಕಿ ಮಿಕ್ಸ್ ಮಾಡಿದ್ದೀವಲ್ಲ, ಒಂದು 2 ನಿಮಿಷ ಹಾಗೆ ಸ್ವಲ್ಪ ಚೆನ್ನಾಗಿ ಬೇಯಲಿ. ಯಾಕಂದರೆ ಖಾರನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮಟನ್ನು, ಹಂಗಾಗಿ ಒಂದು 2 ನಿಮಿಷ ಚೆನ್ನಾಗಿ ಕುದೀತಾ ಇರಲಿ. ನೆಕ್ಸ್ಟ್ ನಾವು ಮಸಾಲ ಹಾಕ್ಕೊಳ್ಳೋಣ. ಖಾರದ ಪುಡಿ ಹಾಕ್ಬಿಟ್ಟು ನಾವು ಆಗಲೇ ಒಂದು 2 ನಿಮಿಷ ಹಾಗೆ ಬಿಟ್ಟಿದ್ವಲ್ಲ ನೋಡಿ, ಮಟನ್ನು ಎಷ್ಟು ಚೆನ್ನಾಗಿ ಖಾರನೆಲ್ಲ ಹೀರ್ಕೊಂಡಿದೆ ಅಂತೇಳಿ ನೋಡಿ, ಕಾಣಿಸ್ತಿದೆ ಅಲ್ವಾ. ಈಗ ಈ ಟೈಮಲ್ಲಿ ನಾನು ಇದಕ್ಕೆ ನಾವು ರುಬ್ಕೊಂಡಿರೋಂಥ ಮಸಾಲನ ಹಾಕ್ಕೊಳ್ತೀನಿ. ಮಸಾಲನೂ ಅಷ್ಟೇ, ಹಾಕಿದ ತಕ್ಷಣ ನೀರು ಹಾಕಬಾರ್ದು. ಸ್ವಲ್ಪ ಮಸಾಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿ ಹಂಗೆ ಬಿಡಬೇಕು. ನಾವು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲನ. ಈಗ ಮಸಾಲನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಒಂದೇ ಒಂದು ನಿಮಿಷ, ಜಾಸ್ತಿ ಬೇಡ, 1 ನಿಮಿಷ ಪ್ಲೇಟ್ ಮುಚ್ಚಿ ಹಾಗೆ ಬಿಡೋಣ. ಈಗ 1 ನಿಮಿಷ ಆದಮೇಲೆ ತೋರಿಸ್ತೀನಿ ನೋಡಿ. ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ತಾ ಇದೆ ಬೋಟಿ. ಜಾರಲ್ಲಿ ಮಸಾಲ ಎಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿತ್ತಲ್ಲ, ನಾನು ಅದಕ್ಕೆಲ್ಲ ನೀರು ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡು ಈಗ ಪಾತ್ರೆಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಾರು ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಬೋಟಿಗೆ ಬ್ಲೆಡ್ ತರಿಸಿದ್ದೀವಲ್ಲ, ಬ್ಲೆಡ್ ಹಾಕೋದ್ರಿಂದ ಬೋಟಿ ಸಾರು ಫುಲ್ ಗಟ್ಟಿ ಆಗ್ತಾ ಹೋಗುತ್ತೆ. ಹಂಗಾಗಿ ನಾನು ಬೋಟಿ ಸಾರನ್ನ ಸ್ವಲ್ಪ ತಳ್ಳಗೆ ಮಾಡ್ಕೊಳ್ತೀನಿ. ಸಾರು ಒಂದು ಕುದೀತಾ ಇದೆ. ಈ ಟೈಮಲ್ಲಿ ನಾನು ಹುಣಸೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆಗಲೇ ಸ್ವಲ್ಪ ಉಪ್ಪು ಕಡಿಮೆ ಹಾಕಿದ್ದೆ, ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಈ ಟೈಮಲ್ಲಿ ನಾವು ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ಒಂದು 10 ನಿಮಿಷ ಸಾರನ್ನ ಕುದಿಸ್ಬಿಟ್ರೆ ಆಲ್ಮೋಸ್ಟ್ ಬೋಟಿ ಸಾರು ರೆಡಿ ಆಗುತ್ತೆ. ನೋಡಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಈಗ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಡಿದ್ದೀನಿ. ಈಗ ನಾನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯೋದಕ್ಕೆ ಇಡ್ತೀನಿ ನಾನು ಇದನ್ನ, ಬೋಟಿ ಸಾರನ್ನ. ಈಗ ಸಾರು ಆಲ್ಮೋಸ್ಟ್ ಆಗಿದೆ ನೋಡಿ, ಕುದೀತಾ ಇದೆ ಚೆನ್ನಾಗಿ. ಈ ಟೈಮಲ್ಲಿ ನಾನು ಬ್ಲೆಡ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬ್ಲೆಡ್ನ ಬೋಟಿ ಸಾರು ಮಾಡಬೇಕು ಅಂದರೆ ಅಥವಾ ಬೋಟಿ ಗೊಜ್ಜು ಮಾಡಬೇಕು ಅಂದ್ರೂ ಬೋಟಿ ಜೊತೆಗೆ ಯಾವಾಗಲೂ ಬ್ಲೆಡ್ ತಂದೇ ತರ್ತಾರೆ ನಮ್ಮ ಮನೇಲಿ, ಯಾವಾಗಲೂ ಅಷ್ಟೇ. ಬ್ಲೆಡ್ನ ಚೆನ್ನಾಗಿ ತೊಳ್ಕೊಬೇಕು ಒಂದು 2-3 ಸಲ. ನೋಡಿ, ಈ ಥರ ಎಲ್ಲ ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕು ಬ್ಲೆಡ್ನೆಲ್ಲ. ಕೂದಲೆಲ್ಲ ಇರುತ್ತೆ, ಅದೆಲ್ಲ ನೀಟಾಗಿ ತೊಳ್ಕೊಬೇಕು ಬ್ಲೆಡ್ನ. ನೀವು ಬ್ಲೆಡ್ನ ಕಟ್ ಮಾಡಿ ಸಹ ಹಾಕ್ಕೋಬೋದು, ನಾನು ಕಟ್ ಮಾಡಿ ಹಾಕ್ತಾ ಇಲ್ಲ, ಹಂಗೆ ಕಿವುಚಿ ಹಾಕ್ತಾ ಇದ್ದೀನಿ. ಬ್ಲೆಡ್ನ ಕೈಯಲ್ಲೇ ಈ ಥರ ಕಿವುಚ್ತಾ ಇದ್ದೀನಿ. ನಾವು ಕಟ್ ಮಾಡಿ ಹಾಕ್ಕೊಳ್ಬೋದು, ಬಟ್ ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಬ್ಲೆಡ್ ತಿನ್ನೋದಿಲ್ಲ, ಸೈಡಿಗೆ ತೆಗೆದು ಇಟ್ಬಿಡ್ತಾರೆ. ಹಂಗಾಗಿ ಈ ಥರ ನಾನು ಕೈಯಲ್ಲೇ ಕಿವುಚ್ಬಿಟ್ಟು ಸಾರಿಗೆ ಹಾಕ್ಕೊಳ್ತೀನಿ. ಈ ಬ್ಲೆಡ್ ಹಾಕೋದ್ರಿಂದ ಸಾರು ಫುಲ್ ಗಟ್ಟಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಬೋಟಿ ಸಾರನ್ನ ಫುಲ್ ತಳ್ಳಗೆ ಮಾಡ್ಕೊಂಡಿರೋದು. ನೋಡಿ, ಬ್ಲೆಡ್ನೆಲ್ಲ ಈ ಥರ ಕ್ಯೂಚ್ ಇಟ್ಕೊಂಡಿದ್ದೀನಿ. ಈಗ ಸಾರಿಗೆ ಹಾಕ್ಕೊಳ್ಳೋಣ ಈ ಬ್ಲೆಡ್ನ. ಸಾರು ಚೆನ್ನಾಗಿ ಕುದೀತಾ ಇದೆ, ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆ. ನೋಡಿ, ಈಗ ನಾನು ರಕ್ತನ ಹಾಕ್ಕೊಳ್ತಾ ಇದ್ದೀನಿ, ಕಿವುಚಿರೋ ರಕ್ತನ ಹಾಕ್ಬಿಟ್ಟು ಈ ಥರ ಕಲಿಸ್ಕೊಳ್ಬೇಕು. ರಕ್ತ ಹಾಕಿ ಇನ್ನೊಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು, ಅದೆಲ್ಲ ಚೆನ್ನಾಗಿ ಬೇಯಬೇಕಲ್ವ. ಹಾಗಾಗಿ ನೋಡಿ, ನಾನು ಮಿಕ್ಸ್ ಮಾಡ್ತಿರುವಾಗಲೇ ಸಾರು ಆಗಲೇ ಗಟ್ಟಿ ಆಗ್ತಾ ಹೋಗ್ತಿದೆ. ನೋಡಿ, ಆಗಲೇ ಎಷ್ಟು ತಳ್ಳಗಿತ್ತು, ಈಗ ನೋಡಿ ಎಷ್ಟು ಗಟ್ಟಿ ಆಗ್ತಾ ಹೋಗ್ತಿದೆ ಸಾರು ಅಂಥೇಳಿ. ಸಾರು ಸ್ವಲ್ಪ ಚೆನ್ನಾಗಿ ಕುದೀಲಿ. ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ನಾವು ಬೋಟಿ ಸಾರನ್ನ ಕುದಿಸ್ಕೊಳ್ಬಿಟ್ರೆ ಬೋಟಿ ಸಾರು ರೆಡಿ. ಈಗ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ ಈ ಬೋಟಿ ಸಾರನ್ನ. ಈಗ 10 ನಿಮಿಷ ಆಗಿದೆ. ಬೋಟಿ ಸಾರು ಯಾವ ರೀತಿ ರೆಡಿಯಾಗಿದೆ ಅಂತ ತೋರಿಸ್ತೀನಿ. ಒಳ್ಳೆ ಪರಿಮಳ ಬರ್ತಾ ಇದೆ, ಪೀಸ್ ಎಲ್ಲ ಚೆನ್ನಾಗಿ ಬೆಂದಿದೆ.
ಸಾರು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ. ಇನ್ನು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಸಾರು. ಈಗ ಬೋಟಿ ಸಾರು ರೆಡಿಯಾಗಿದೆ. ಇದೇ ರೀತಿಯಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಬೋಟಿ ಸಾರು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು, ಬಾಯ್ ಅಂತೇಳಿ ಬೋಟಿ ಸಾರು. ಈಗ ಬೋಟಿ ಸಾರು ರೆಡಿಯಾಗಿದೆ. ಊಟ ಮಾಡೋ ಟೈಮ್.